ಮಗ ಪಾಪ ದುಡ್ದು ಅಪ್ಪನ ಕೈಯಾಗಿ 25,000 ರೂಪಾಯಿ ತಂದು ಕೊಡ್ತಿರ್ತೈತದ. ಆದರೂ ಅಪ್ಪ ಏನಂತಿರ್ತಾನಂದ್ರೆ ಮಗನಿಗೆ, ನಾನು ನಿನಗೆ ಇಂಜಿನಿಯರ್ ಮಾಡ್ಬೇಕಂತ ಮಾಡಿದ್ದೆ, ಡಾಕ್ಟರ್ ಮಾಡ್ಬೇಕಂತ ಮಾಡಿದ್ದೆ, ದೊಡ್ಡ ಬಿಸ್ನೆಸ್ ಮೆನ್ ಮಾಡ್ಬೇಕಂತ ಸುಮ್ಮನೆ ಇದು ಕಿಟಿ ಕಿಟಿ ಹಚ್ಚಿ ಬಿಟ್ಟಿರ್ತೈತೆ. ಅದು ಯು ಆರ್ ಯೂಸ್ಲೆಸ್, ಯು ಆರ್ ಹೋಪ್ಲೆಸ್. ಮಕ್ಕಳು ಯೂಸ್ಲೆಸ್ ಅಲ್ಲ, ದೇ ಆರ್ ಯೂಸ್ಡ್ ಲೆಸ್. ಮಕ್ಕಳು ಹೋಪ್ಲೆಸ್ ಅಲ್ಲ, ದೇ ಆರ್ ಹೋಪ್ಡ್ ಲೆಸ್. ಅಲ್ಲ, ನಿನ್ನ ಮಗ ತಿಂಗಳಿಗೆ 25,000 ರೂಪಾಯಿ ತಂದು ಕೊಡ್ತಾನ, ಅವನಿಗೆ ಕಿಟಿ ಕಿಟಿ ಮಾಡಬೇಡ. ಮಗ್ಗಲ ಮನ್ಯಾಗ ನೋಡು, ದಿವಸ ಕುಡಿದು ಬಂದು ಒದರಾಡೋ ಮಗನ್ ನೋಡಿದ್ರೆ ನಿನ್ನ ಮಗ 25,000 ರೂಪಾಯಿ ತಂದು ಕೊಡಕತ್ತಾನಲ್ಲ, ಬಂದಿಹುದ ಮರೆಯದಿರು ಏನು ಮಾಡಾಕತ್ತಾನ ಮರಿಬೇಡ. ಮೊದಲ ಏನು ನಮ್ಮ ಮಗ ಅಮೇರಿಕದಾಗ ಅದಾನ, ನಾವು ಬಹಳ ಶ್ರೀಮಂತರಿ, ಅವರು ಸುಖಿಗಳಂತಲ್ಲ. ಬರೇ ಮಕ್ಕಳು ಅಮೇರಿಕದಾಗ ಯುರೋಪದೊಳಗಿರೋರು ಅಷ್ಟೇ ಸುಖಿಗಳಂತಲ್ಲ. ರಾತ್ರಿ ನನ್ನ ಮಗ ದುಡ್ಕೊಂಡು ಬಂದು ಯಾರ ತಂದಿ ಜೊತೆಗೆ ರಾತ್ರಿ ಊಟ ಮಗ ಮಾಡ್ತಾನ, ಆ ತಂದೆ ಶ್ರೀಮಂತ ಅಷ್ಟ. ಇದು ರಾತ್ರಿ 12ಕ್ಕೆ ಬರ್ತಿತ್ತಂದ್ರೆ ಏನು ಮಾಡೋದು ಹೇಳ್ರಿ? ಏನೈತಿ ಅದನ್ನು ಒಪ್ಕೊ. ಮೊದಲ ಬಂದಿಹುದ ಮರೆಯದಿರು. ಈಗ ನಮಗೆ ತಾಯಂದ್ರೆ ಇರ್ತಾರ, 3 ಹೆಣ್ಣ ಆಗ್ಯಾವ್ರಿ. ನಮಗನ್ ಏನು ಹೆಣ್ಣು ಆಗಬಾರ್ದ? ಹೆಣ್ಣು ಹುಟ್ಟಬಾರ್ದಂದ್ರೆ ಏನು? ಎಷ್ಟೋ ಮಂದಿಗೆ ಮಕ್ಕಳಾಗಿಲ್ಲ, ನಮಗೆ ಹೆಣ್ಣರ ಅದಾವಿಲ್ಲ. ಅಲ್ಲ, ಹೆಣ್ಣು ಹುಟ್ಟಿದ್ರೆ ಏನು ತಪ್ಪೈತಿ ಹೇಳಿ? ಹೆಣ್ಣು ಹೆಣ್ಣೆಂದೇಕೆ ಹೀಗಳೆಯುವಿರಿ, ಕಣ್ಣು ಕಾಣದ ಗಾವಿಲರೆ ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ ಅಂತ. ಮತ್ತೆ ಹೆಣ್ಣು ಬೇಡ ಅಂದ್ರೆ ನಮ್ಮ ಅವ್ವ ಹಡದಕ್ಕೆ ಹೆಣ್ಣಲ್ಲೇನೋ ಅಂತ. ಮತ್ತೆ ಹೆಣ್ಣ ಬೇಡ ಅಂದ್ರೆ ಹೆಂಗ ನಡೀತೈತಿ ಹೇಳ್ರಿ? ಅದಕ್ಕೆ ಮಕ್ಕಳು ಬೇಕು ಅದಾವಲ್ಲ, ದೇವರು ಕೊಟ್ಟ. ನಾವು ಮಕ್ಕಳಂದ್ರೆ ಏನ್ ತಿಳ್ಕೊಬೇಕು? ಹೆಣ್ಣು ಗಂಡಂತಲ್ಲ. ಈಗ ಆಸ್ಟ್ರೇಲಿಯಾದಂಥ ದೇಶಗಳಲ್ಲಿ ಈ ಮೇಲ್ ಫಿಮೇಲ್ ಇದನ್ನ ತೆಗೆದು ಬಿಟ್ಟಾರಲ್ಲಿ, ಒಟ್ಟು ಮಕ್ಕಳಷ್ಟೇ. ನೋ ಬ್ಯಾರಿಯನ್ ಅಂತ ಕರೀತಾರೆ, ಅದು ಕೊಟ್ಟಲ್ಲೇನೂ ಇಲ್ಲ. ಅಂದ್ರೆ ಹೆಣ್ಣು ಗಂಡು ಅಲ್ಲ, ಮಕ್ಕಳು ಅಂದ್ರೆ ದೀಪ ಇದ್ದಂಗಷ್ಟೇ. ಮಕ್ಕಳು ಅಂದ್ರ ಅವು ಹೆಣ್ಣಿರ್ಲಿ ಗಂಡಿರ್ಲಿ ದೇವರು ಹಚ್ಚಿದ ದೀಪ. ದೀಪಕ್ಕಿದು ಹೆಣ್ಣು ದೀಪ ಗಂಡು ದೀಪ ಅಂತ ಯಾವಾಗಾರ ಅಂದಿವೇನು ನಾವು? ದೀಪಕ್ಕೆ ಹೆಣ್ಣು ದೀಪ ಗಂಡು ದೀಪ ಅಂತಿಲ್ಲ. ಮಕ್ಕಳು ಅಂದ್ರೆ ದೇವನ ಹಚ್ಚಿದ ದೀಪಗಳಂತ ತಿಳ್ಕೊಬೇಕಷ್ಟೆ. ಏನು ಕೊಟ್ಟನ ಅದರಾಗ ಸಂತೋಷ ಪಡೋ ಅಷ್ಟೆ. ಬರದಿಹುದರ ಎಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಬಹಳ ಚಿಂತೆ ಮಾಡಕ್ ಹೋಗ್ಬೇಡ. ಈ ಮನುಷ್ಯಗ ಚಿಂತೆ ಎಲ್ಲಿ ಮೂಲ ಅಂದ್ರ ಶೋಕ ಮತ್ತು ಭಯ, ದುಃಖ ಮತ್ತು ಭಯ ಎಲ್ಲೈತಂದ್ರ, ಭಯ ಎಲ್ಲೈತಂದ್ರ ಮನುಷ್ಯಾಗ ಹಿ ಪ್ರೆಡಿಕ್ಟ್ಸ್ ಫ್ಯೂಚರ್. ಅಂದ್ರೆ ನಾಳೆ ನಾಡ್ದ ಅಚ್ಚಿ ನಾಡ್ದ ಏನಾಗ್ತೈತೋ ಏನೋ ಈ ಕಲ್ಪನಾ ಮಾಡ್ಕೊಂತಾನಲ್ಲ, ಕಲ್ಪನೆಯೊಳಗೆ ಭಯ ಐತಿ. ಹಿಂದೆ ನಡೆದಿದ್ದು ನೆನೆಸ್ಕೊಂಡು ಅಳತೈತೆಲ್ಲ ದುಃಖ ಐತಿ. ಹಿಂದಿಂದ ನೆನಪಿಸ್ಕೊಂಡು ಅಳತೈತಿ ದುಃಖ, ಮುಂದಲಾಗಲಾರ್ದ ಕಲ್ಪಿಸ್ಕೊಂತೈತೆಲ್ಲ ಭಯ. ಟುಮಾರೋ ಏನಾಗ್ತೈತಿ ಅಂತ, ದೇರ್ ಇಸ್ ನೋ ಟುಮಾರೋ. ನಾಳೆ ಅನ್ನೋದಿಲ್ಲ. ಆಯ್ತು, ಇವತ್ತು ನೀವು ಅಂತೀರಿ ನಾಳೆ, ಬೆಳಕು ಹರಿದ ಕೂಡಲೇ ಅದಕ್ಕೊಂದು ನಾಳೆ ಐತೆ ಅಷ್ಟ. ನಾಳೆಗೊಂದು ನಾಳೆ ಇದೆ ಹೊರತು ನಾಳೆ ಅನ್ನುವುದೇ ಇಲ್ಲ. ಅದಕ್ಕೆ ಇವತ್ತೇನು ದೇವರು ಕೊಟ್ಟಾನ ಮಸ್ತ್ ಮಜಾದಾಗಿರೋದಷ್ಟ. ಏನು ದೇವರು ಕೊಟ್ಟಾನ ಅದ್ರಾಗ ಸಂತೋಷದಿಂದಿರೋದು. ಭಾಳ ಮಂದಿಗೆ ಅನಿಸ್ತಿರ್ತೈತಲ್ಲ, ಏನು ಅನಿಸ್ತೈತಿ ಅಂದ್ರ, ಏನು ಬಿಡ್ರಿ ನಾವು ಬಡವ್ರದೇವಿ, ಗುಡಿಸಲ್ನಾಗಿರೋರು, ಶ್ರೀಮಂತರು ಎಷ್ಟು ಆರಾಮದಾರ. ಅವ್ರು ನಮ್ಮ ಮನ್ಯಾಗ ಏನು ಟಿವಿ ಫ್ರಿಜ್ಜ, ಅವ್ರು ಶ್ರೀಮಂತರು ನೋಡ್ರಿ ಎಷ್ಟು ಟಿವಿ ಐತಿ, ಅವ್ರ ಮನ್ಯಾಗ ಫ್ರಿಜ್ ಐತಿ, ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ. ನಿಮಗೊಂದು ಸೂತ್ರ ಹೇಳ್ತೀನಿ ನಾ. ಶ್ರೀಮಂತಿಕೆ ಬಡತನ ಹೆಂಗೆ ಅನ್ಕೋಬೇಕು ಅಂದ್ರ, ಈಗ ನಮಗೆ ಬಡವ್ರಂತ ನಾವು ಹೆಂಗೆ ಅನ್ಕೊಂಡಿವಿ ಅಂದ್ರೆ, ನಾವು ಗುಡಿಸಲ್ನಾಗ ಅದೀವಿ, ಫ್ರಿಜ್ ಇಲ್ಲ, ಅದಕ್ಕೆ ನಾವು ಬಡವ್ರು. ಅವ್ರ ಮನ್ಯಾಗ ಫ್ರಿಜ್ ಐತಿ, ಅದಕ್ಕೆ ಅವರು ಶ್ರೀಮಂತರು. ಹಿಂಗೆ ಫ್ರಿಜ್ ನೋಡಿದ್ರೆ ನೀವು ಬಡವ್ರಾಗ್ತೀರ, ಅವ್ರ ಮನ್ಯಾಗ ಐತಿ ಶ್ರೀಮಂತರು, ಇಲ್ಲದಕ್ಕೆ ನೀವು ಬಡವ್ರಾಗ್ತೈತಿ. ಹಿಂಗೆ ನೋಡಬಾರ್ದು. ನಮ್ಮ ಮನ್ಯಾಗ ಫ್ರಿಜ್ ಇಲ್ಲ ನಾವು ಬಡವರು, ಅವ್ರ ಮನ್ಯಾಗ ಫ್ರಿಜ್ ಐತಿ ಶ್ರೀಮಂತರು ಅಂತ ಹಿಂಗೆ ನೋಡಬಾರ್ದು. ಹೆಂಗೆ ನೋಡಿದ್ರೆ ಶ್ರೀಮಂತರಾಗ್ತೀರಿ ಅಂದ್ರೆ, ಫ್ರಿಜ್ ಇದ್ದಿದ್ರದ್ದು ಮನ್ಯಾಗರ ಹಣೆ ಬರ ಏನು ಚಲೋ ಐತಿ, 3 ದಿವಸದ್ದು 4 ದಿವಸದ್ದು ಹಳಸಿದ್ದು ಇಟ್ಕೊಂಡು ತಿಂತಾವ. ನಮ್ಮ ಮನ್ಯಾಗಿಲ್ಲ, ತಾಜಾ ಮಾಡ್ಕೊಂಡು ಉಣ್ತೀವಿ ಅಂದ್ರೆ ನಾವು ಶ್ರೀಮಂತರಷ್ಟೇ. ನೋಡುವ ದೃಷ್ಟಿಕೋನ ಇದು ಜೀವನ. ನೋಡಿ ಬದುಕುವುದು ಮನುಷ್ಯ, ದೃಷ್ಟಿಕೋನದ ಮೇಲೆ ಬದುಕಬೇಕಷ್ಟೆ. ಗುರುತಿಸು ಒಳುತ್ತಿರುವುದನ್ನು ಕೇಡುಗಳ ನಡುವೆ. ಏನು ಸ್ವಲ್ಪ ಹೆಚ್ಚ ಕಡಿಮೆ ಇರ್ತೈತಿಲ್ಲ, ಒಂದು ಸ್ವಲ್ಪ ಗುರುತಿಸಬೇಕಾಗ್ತೈತೆ ಮನುಷ್ಯ. ಈಗ ಹೊಲ ಇರ್ತೈತಿ, ಹೊಲದಾಗ ಕಸ ಯಾರು ಬಿತ್ತಿಲ್ಲ, ಬಿತ್ತಿದ್ದ ಬೆಳೆ ಅದ್ರ ಕಸ ಬಂದೈತೋ ಇಲ್ಲೋ. ಜಾಣ ರೈತ ಏನು ಮಾಡ್ತಾನ ಅಂದ್ರ,
ಕಳೆ ತೆಗಿತಾನ, ಬೆಳೆ ಬೆಳ್ಕೊಂಡು ಉಣ್ತಾನ. ಹಂಗ ಜಾಣ ಮನುಷ್ಯ ಏನು ಮಾಡ್ತಾನಂದ್ರೆ ಕೆಟ್ಟದ್ದಿರದೆ ಅದನ್ನು ಸ್ವಲ್ಪ ದೂರ ಸರಿಸಿ ಚಲೋ ಬೆಳೆ ಬೆಳ್ಕೊಂಡು ಉಂಡಂಗ ಚಲೋದು ಸ್ವೀಕಾರ ಮಾಡ್ತಾನಷ್ಟೆ. ಇದು ಜೀವನ. ಇದು ಈಗ ಮನ್ಯಾಗ ಹೆಣ್ಮಕ್ಳು ಇರ್ತಾರೆ ಪಾಪ. ಒಂದು ದಿವಸ ಮಧ್ಯಾಹ್ನ ಬಂದು ಯಜಮಾನ್ ಏನಂತಾನ ಅವಕ್ಕ, ಒಂದು ಮಧ್ಯಾಹ್ನ ಊಟಕ್ಕೆ ಯಾವಾಗ ಬರ್ತೀರಿ ಅಂತ ಕೇಳಿಲ್ಲ ಅಂದ್ರೆ ಮನೆಗೆ ಹಂಗ ರಾವಾಗೇ ಬರ್ತಾನತ್. ಇಷ್ಟು ದುಡಿತೀವಿ, ಒಂದು ಫೋನ್ ಮಾಡಿ ಕೇಳಿಲ್ಲ ನೀನು ಅಂತಾರಿಲ್ಲ ನಿಮಗೆ. ಇಷ್ಟು ದುಡಿತೀವಿ ನಾವು, ಒಂದು ಫೋನ್ ಮಾಡಿ ಊಟ ಆತನಂತ ಕೇಳಲಿಲ್ಲ ನೀನು. ಅಲ್ಲ, ನೀನು ಕೇಳ್ಬೇಕು ಒಂದ್ಸಲ ಊಟ ಮಾಡಿಲ್ಲ ಅಂತ. ಇವಾಗ ಕೇಳೋದಲ್ಲ. ಅಲ್ಲ ಈಗ ಸರಿಯಪ್ಪ, ಮದುವೆ ಆಗೋದಕ್ಕಿಂತ ಮೊದಲು ನಿನಗೆ ಯಾರಪ್ಪ ಊಟ ಮಾಡಂತ ಕೇಳ್ತಿದ್ರನು? ಸುಮ್ಮನೆ ಬಂದು ತಿಂದು ಹೋಗಿದ್ದಿಲ್ಲ. ಈಗ ಮದುವೆ ಆಗಿಂದ ಅಂಥದ್ದೇನು ಬದಲಾವಣೆ ಆಯ್ತು ನಿನಗ? ಅಂದ್ರೆ ಊಟ ಆಗಿಲ್ಲ ಅಂತ ನೀನು ನನಗೆ ಕೇಳಿಲ್ಲ, ಫೋನ್ ಮಾಡಿಲ್ಲಲ್ಲ. ಅಲ್ಲ, ಒಂದು ಸ್ವಲ್ಪ ಅವಕುರ್ದು ನೋಡ್ಬೇಕಲ್ಲ. ನೀರು ಸ್ಯಾಟರ್ಡೆ ಸೂಟಿ ಐತಿ, ಸಂಡೇ ಸೂಟಿ ಐತಿ ನಿಮಗೆ. ಅವಕ್ಕೆ ಕಂಪನ್ಯಾಗ ಕೆಲಸ ಮಾಡೋರಿಗೆ 8 ಅವರ್ಸ್ಗೆ ಒಂದೊಂದು ಶಿಫ್ಟ್ ಮಾಡ್ತಾರೆ. ಇವಕ್ಕೇನು ಶಿಫ್ಟ್ ಇಲ್ಲ, ಏನಿಲ್ಲ. ಕಂಟಿನ್ಯೂ 12 ತಾಸು 24 ತಾಸು ದುಡಿತಾವಲ್ಲ. ಒಮ್ಮೆ ಹಿಂಗೂ ನೋಡ್ಬೇಕಲ್ಲ ಮನುಷ್ಯ. ಅಲ್ಲ, ನೀನ ಅವ್ರು ಫೋನ್ ಮಾಡ್ಬೇಕಂತ ನಿರೀಕ್ಷೆ ಮಾಡೋದಲ್ಲ, ಶಿಟ್ ಮಾಡ್ಕೊಳ್ಳೋದಲ್ಲ. ಒಮ್ಮೆ ನೀನು ಫೋನ್ ಮಾಡು. ಫೋನ್ ಮಾಡಿ, ಅಲ್ಲ ನಾ ಬರೋದು ಲೇಟ್ ಆಕೈತಿ, ನೀವು ಉಂಡಿಲ್ಲ ಅಂತ ಕೇಳೋ ಅವಕ್ಕೆ ಎಷ್ಟು ಸಂತೋಷ ಆಕೈತಿ. ಇಲ್ಲ ನೀವು ಬರ್ರಿ, ನೀವು ಬಂದಿಂದ ಉಣ್ತೀವಂತಾವು ಮತ್ತೆ ಚಲೋದು ಮಾಡ್ತಾವ. ಮತ್ತೆ ನೀ ಏನರ ಶಿಟ್ ಮಾಡಿದಿ ಫೋನ್ನಾಗ ಅಂದ್ರೆ ಬೇಷ್ ಖಾರ ಉಪ್ಪು ಹಾಕಿ ಇಟ್ಟುಬಿಡ್ತಾವಟ. ಅಲ್ಲ, ಅವು 24 ತಾಸು ದುಡಿತಾವಲ್ಲ, ಅವಕ್ಕೂ ಒಂದು ಕ್ಷಣ ನೀನು ಊಟ ಮಾಡು, ಉಂಡಿ ಇಲ್ಲ ಅಂತ ಒಂದು ಫೋನ್ ಮಾಡಿದ್ರೆ ಅವಕ್ಕೂ ಸಂತೋಷ ಆಗುತ್ತಲ್ಲ. ಏನು ಕಂಪ್ನಿ ಹಂಗೇನು 8 ತಾಸಿಗೆ ಒಂದು ಶಿಫ್ಟ್ ಐತೆ? ಅವಕ್ಕೆ ಶಿಫ್ಟ ಇಲ್ಲ. ಗಂಡ ಮಕ್ಕಳು ನನ್ನ ಗಿಫ್ಟ್ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾವ. ಸ್ವಲ್ಪ ಸಿಟ್ಟು ಐತಟ, ಗಿಫ್ಟ್ ಇಲ್ಲ, ಸ್ವಲ್ಪ ಸಿಟ್ಟು ಐತೆ ಅಷ್ಟ. ಸ್ವಲ್ಪ ಅವಕ್ಕೆ ಸಿಟ್ಟು ಬರ್ತಿರ್ತೈತಿ. ಅದಕ್ಕೆ ಅವು ಸ್ಟೀಲಿನ ಬೊಗೋಣಿ ಸಾಮಾನ್ಯ ಇಕ್ಕರಿಸ್ತಿರ್ತಾರ ಅವ್ರು. ನಿಮಗಿದು ಸೈಕಾಲಜಿ ಗೊತ್ತೈತಿಲ್ಲ? ಹೆಣ್ಮಕ್ಳು ಸ್ಟೀಲಿನ ಸಾಮಾನ್ಯ ಯಾಕೆ ಇಕ್ಕರಿಸ್ತಾರ? ಅದನ್ನ ಯಾಕೆ ಇಕ್ಕರಿಸ್ತಾರ ಅಂದ್ರೆ ಆ ಸ್ಟೀಲಿನ ಪಾತ್ರೆ ಮೇಲೆ ಅವ್ರ ಯಜಮಾನನ ಹೆಸರು ಬರ್ದಿರ್ತೈತಿ. ಇದನ್ನ ಇಕ್ಕರಿಸಿದ್ರೆ ಅವನ್ ಇಕ್ಕರಿಸ್ದಂಗ ಅಷ್ಟು ಚಂದ ಅವ್ರದ್ದು. ಅಂದ್ರೆ ಅವರು ಏನು ಶಿಫ್ಟ್ ವೈಸ್ ಕೆಲಸ ಮಾಡ್ಯಾವನ್ ಪಾಪ. ಅವು ಕೆಲಸ ಮಾಡ್ತಾವಲ್ಲ, ಸ್ವಲ್ಪ ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಏನ್ ನಮ್ಮ ದೇಶ ಬಿಡ್ರಿ ಚಲೋ ಇಲ್ಲ ಅಂತ ಅನ್ನಬಾರ್ದು. ಏನು ದೇಶ ಅದ್ಭುತ ದೇಶ ಭಾರತ, ನಮ್ಮೂರ, ನಮ್ಮ ನಾಡ, ನಮ್ಮ ದೇಶ. ಇದ್ರ ಬಗ್ಗೆ ಅಭಿಮಾನ ಇರ್ಬೇಕು, ನಮಗೆ ಹೆಮ್ಮೆ ಇರ್ಬೇಕು. ಏನು ಯಾರೋ ಒಬ್ಬರು ಮಣ್ಣ ಕಲ್ಲ ಮಾರಿ ಏನೋ ಮಾಡ್ಯಾರಂತ ದೇಶ ಚಲೋ ಇಲ್ಲ ಅಂತ ಅನ್ನಬಾರ್ದು. ನಮಗಿದ್ರ ಬಗ್ಗೆ ಅಭಿಮಾನ ಇರಬೇಕು, ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರ. ಏನು ಭಾರತ ಇದು? ಏನು ವರ್ಣಶಾರ? ಇಂಥ ದೇಶ ಸಿಗಕ್ಕೆ ಸಾಧ್ಯ ಐತೆன்னு ಹೇಳಿ ನೋಡಿ. ಎಲ್ಲೋ ಕಡೆ ನೀವು ಇವತ್ತು ಇಸ್ರೇಲ್ ಪ್ಯಾಲೆಸ್ಟೈನ್ಗಳನ್ನು ನೋಡಿದ್ರ ಸಣ್ಣ ಸಣ್ಣ ಮಕ್ಕಳಿಗೆ ಕೊಲ್ಲಾಕತ್ತಾರ, ತಾಯಂದಿರಿಗೆ ಕೊಲ್ಲಾಕತ್ತಾರ. ಇಷ್ಟರ ಮಧ್ಯದೊಳಗೆ ಹಿಂಗ ಸಾವಿರಾರು ಜನ ಶಾಂತ ಕುಂತು ಪ್ರವಚನ ಕೇಳ್ತಿರಲ್ಲ. ಇಂಥ ದೇಶ ಸಿಗ್ತಾವೇನು ಹೇಳಿ ನಮಗೆಲ್ಲರೂ? ಏನು ಮಸ್ತ್ ದೇಶ ಕಟ್ಟ್ಯಾರ ನಮ್ಮವ್ರು. ಇದ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಬಾಲಗಂಗಾಧರನಾಥ್ ತಿಲಕ್ ಅಂತಿದ್ರು. ಅವರು ಸಣ್ಣವರಿದ್ದಾಗ ಸಾಲಿಗೆ ಹೋಗಿದ್ರು. ಸಾಲಿಗೆ ಹೋದಾಗ ಒಂದು ಏನಾಯ್ತು ಅಂದ್ರೆ, ಸಾಲಿಗೆ ಹೋದಾಗ ಅವ್ರ ಸ್ನೇಹಿತ ಒಂದು ಸ್ವಲ್ಪ ಶೇಂಗಾ ತಿಂದು ಸೊಟ್ಟಿ ಇವ್ರ ಮುಂದೆ ಹಾಕದ. ಶೇಂಗಾ ಅವ ತಿಂದಿದ್ದ, ಸೊಟ್ಟಿ ಇವ್ರ ಮುಂದೆ ಹಾಕದ. ಮಾಸ್ತರ್ ಬಂದು ನೋಡಿದ್ರೆ ಹೆಡ್ ಮಾಸ್ಟ್ರು, ಅವ್ರಿಗೇನು ಇವನ ತಿಂದಾನಂತ ತಿಳ್ಕೊಂಡು ಇವನು ಬಡದು ಮನೆಗೆ ಕಳಿಸಿದ್ರು. ಅವ್ರು ಮನೆಗೆ ಮಧ್ಯಾಹ್ನದಾಗ ಹೋದ್ನಲ್ಲ, ಬಾಲಗಂಗಾಧರನಾಥ್ ತಿಲಕನ ತಂದೆ ಗಂಗಾಧರನಾಥ್ ತಿಲಕರ್. ಅವ ಕೇಳ್ದ, ಯಾಕೋ ಮಗ ಮನೆಗೆ ಮಧ್ಯಾಹ್ನ ಬಂದಲ್ಲ? ಯಪ್ಪ ಹಿಂಗ ಸರ್ ನನಗೆ ಹೊಡೆದು ಹೊರಗೆ ಹಾಕ್ಯಾರ, ಬಾ ಅಂತ ಕರ್ಕೊಂಬಂದ್ರು. ಬಂದು ಸರ್ಗೆ ಹೇಳಿದ್ರು. ಬರೋದಕ್ಕೆ ಅವ್ರು ಹೆಡ್ ಮಾಸ್ಟರ್ ಬಂದ್ರು. ಅವ್ರ ಬಗ್ಗೆ ಗೌರವಲ್ಲ. ನೀವ್ಯಾಕೆ ಬರಕ್ ಹೋಗಿದ್ರಿ? ನಿಮ್ಮ ಮಗನಿಗೆ ನಾನಾ ಕರ್ಕೊಂತಿದ್ನಲ್ಲ ಅಂತ. ಇಲ್ಲ ಸರ್, ಇಲ್ಲಿ ಕೊಡ್ರಿ ಚಡಿ ಅಂತ ತಿಳ್ಕೊಂಡು ಅವ್ರು ಸರ್ ಅಂದಾರ, ನಿನ್ನ ಮಗನಿಗೆ ಒಳಗೆ ಕರ್ಕೊಂತೀನಿ ಅಂತ ಸರ್ ಅಂತಾರ. ಬಾಲಗಂಗಾಧರನಾಥ್ ತಿಲಕ್ ನಪ್ಪ ಗಂಗಾಧರನಾಥ್ ತಿಲಕ್ ಹೆಡ್ ಮಾಸ್ತರ್ ಕೈಯನ್ನ ಬಡಗಿ ತಗೊಂಡು ಮಗನಿಗೆ ಹೊಡ್ಯಾಕತ್ತ. ಹೆಡ್ ಮಾಸ್ತರ್ ಅಂತಾರ, ನಾ ಕರ್ಕೊಂತೀನಲ್ಲ, ಅವನಿಗೆ ಯಾಕೆ ಹೊಡ್ಯಾಕ್ ಹೋಗ್ತೀನಿ ನೀನು? ಅವ ತಪ್ಪು ಮಾಡಿಲ್ಲ ಅಂತನಲ್ಲ, ಬಿಟ್ಟು ಬಿಡು ನೀನು. ಅವಾಗ ಅವ್ರ ಅಪ್ಪ ಅಂತಾನ, ಸರ ನನಗೆ ಗೊತ್ತೈತಿ ನನ್ನ ಮಗ ತಿಂದು ಸೊಪ್ಪೆ ಹಾಕಿಲ್ಲ, ನನಗೂ ಗೊತ್ತೈತಿ. ಮತ್ತು ಗೊತ್ತಿದ್ರು ಯಾಕೆ ಹೊಡ್ಯಾಕತ್ತಿ ಹೇಳು?
ಸರ್ ನನ್ನ ಮಗನಿಗೆ ನಾ ಯಾಕೆ ಹೊಡ್ಯಾಕತ್ತೀನಿ ಅಂದ್ರೆ ನನ್ನ ಮಗನಿನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಐತಿ, ವಿಶ್ವಾಸ ಐತಿ. ನನ್ನ ಮಗ ತಿಂದು ಸೊಟ್ಟಿ ಹಾಕಿಲ್ಲ ಅಂತ ನನಗೆ ಗೊತ್ತೈತಿ. ನಾ ಯಾಕೆ ಅವನಿಗೆ ಹೊಡ್ಯಾಕತ್ತೀನಿ ಅಂದ್ರೆ ಯಾರ ತಿಂದು ಹಾಕಲಿ ಸಾಲಿ ನಂಬದಲ್ಲ, ಇವ ಯಾಕೆ ತೆಗೆದಿಲ್ಲ ಅಂತ ಹೊಡ್ಯಾಕತ್ತೀನಿ ಅವನಿಗೆ. ನಮ್ಮ ಎಲ್ಲ ಗುಟ್ಕ ತಿಂದು ಊರು ತುಂಬ ಹೋಗದಿರ್ತಾವ. ಒಬ್ಬರ ತಂದಿತ್ತ ಇದನ್ನು ಪ್ರಯೋಗ ಮಾಡಿಲ್ಲ. ಹ್ಯಾಂಗ ಕಟ್ಟ್ಯಾರ ಅವ್ರ ದೇಶ ನೋಡಿ. ನಾವು ದೇಶ ಕಟ್ಟುವುದಕ್ಕೂ ಅವರು ದೇಶ ಕಟ್ಟುವುದಕ್ಕೂ, ಅದಕ್ಕ ಅವ ದೇಶಕ್ಕ ತಿಲಕ ಆದವ ತಿಲಕ್. ನಾವು ಹ್ಯಾಂಗ ದೇಶ ಕಟ್ಟಿವಿ? ಏನು ಚುನಾವಣೆಗಳು ಬಂದು ಅಂದ್ರ ದೇಶನ ಮಾರಿಬಿಟ್ಟಿವಿ. ಎದಕ್ಕ? ಹೆಣ್ಮಕ್ಳು ಒಂದು ಕುಕ್ಕರಿಗೆ, ಗಂಡ್ಮಕ್ಳಿಗೆ ಒಂದು ಲಿಕ್ಕರಿಗೆ, ಎರಡಕ್ಕೆ ದೇಶನ ಮಾರಿಬಿಟ್ಟಿವಿ ನಾವೆಲ್ಲ. ಎಂಥ ಅದ್ಭುತ ದೇಶ! ನೆಲ್ಸನ್ ಮಂಡೇಲ ಅಂತಿದ್ದ. ನೆಲ್ಸನ್ ಮಂಡೇಲ ಕಪ್ಪು ಸೂರ್ಯ ಅಂತ ಕರೆದ್ರ ಅವನಿಗೆ. 26 ವರ್ಷಗಳ ಕಾಲ ನೆಲ್ಸನ್ ಮಂಡೇಲಾಗ ರಾಬಿನ್ಸನ್ ಅಂತ ಒಂದು ಜೈಲಿನೊಳಗೆ ಹಾಕಿದ್ರು. 26 ವರ್ಷ ಇದ್ದ ಅಬ್ದುಲ್ ಕಲಾಂ ಅವನ ಮನೆಗೆ ಜೋಹಾನ್ಸ್ಬರ್ಗಿಗೆ ಹೋಗಿದ್ದ ಭೇಟಿಯಾಗಕ್ಕೆ. 26 ವರ್ಷಗಳ ಕಾಲ ಕತ್ತಲೆಯ ಕೋಣೆಯಲ್ಲಿರುವಂಥ ನೆಲ್ಸನ್ ಮಂಡೇಲಾಗ ಅಬ್ದುಲ್ ಕಲಾಂ ಕೇಳ್ತಾನಲ್ಲ, 26 ವರ್ಷ ಕತ್ತಲೆಯ ಕೋಣೆಯೊಳಗಿದ್ರಲ್ಲ, ನಿಮಗ ಈ ಕತ್ತಲೆಯ ಕೋಣೆಯಲ್ಲಿದ್ದಿದ್ದು 26 ವರ್ಷ ಸಹಿಸಿಕೊಂಡ್ರಲ್ಲ, ಈ ತಾಳ್ಮೆ, ಸಹನೆ, ಶಾಂತಿ ಎಲ್ಲಿಂದ ಬಂತು ಅಂತ 80 ವರ್ಷದ ನೆಲ್ಸನ್ ಮಂಡೇಲಾಗ ಅಬ್ದುಲ್ ಕಲಾಂ ಕೇಳಿದ್ರ, ನೆಲ್ಸನ್ ಮಂಡೇಲ ಅಂತಾನ, ಕತ್ತಲೆಯ ಕೋಣೆಯಲ್ಲಿ 26 ವರ್ಷ ಇದ್ದು ಸಹಿಸುವ ಗುಣ ನನಗೆ ಬಂತಲ್ಲ, ಅದು ಭಾರತದಿಂದ, ಭಾರತದ ಗಾಂಧಿಯಿಂದ ಕಲಿತಿದ್ದು ಇದು.